ಇವತ್ತು ನಡೀತಾ ಇರೋ ಚರ್ಚೆ ಹೇಗಿದೆ ಅಂದ್ರೆ ದಿಕ್ಕು ನೋಡಿದಾಗ ಮಾನಹರಣ ಮಾಡಿದ್ದು ಅಪರಾಧ ಅಲ್ಲ, ಮನೆ ಹಾಳು ಮಾಡಿದ್ದು ಅಪರಾಧ ಅಲ್ಲ, ಮಾಂಗಲ್ಯ ದೋಚಿದ್ದು ಅಪರಾಧ ಅಲ್ಲ, ಇದರ ಬಗ್ಗೆ ಮಾತಾಡಿದ್ದು ಅಪರಾಧ. ಯಾರು ಮಾತಾಡಿದ್ರು, ಎಲ್ಲಿಂದ ಬಂತು, ಯಾರ ಕೈಯಿಂದ ಯಾರ ಕೈಗೆ ಹೋಯ್ತು, ಇದರ ಬಗ್ಗೆ ನಾವೆಲ್ಲ ವ್ಯಾಖ್ಯಾನ ಚರ್ಚೆ ತನಿಖೆ ಮಾಡ್ತಾ ಇದ್ದೀವಿ. ಬಿಟ್ರೆ ಮೂಲ ಪ್ರಕರಣ ಎಲ್ಲೋ ಒಂದು ಕಡೆ ದಿನೇ ದಿನೇ ಕಣ್ಮರೆ ಆಗ್ತಾ ಇದೆ. ಇದನ್ನ ನೋಡಿದಾಗ ನನಗೆ ಅನುಮಾನ ಬರ್ತಾ ಇದೆ, ಇವತ್ತು ಚರ್ಚೆಯ ದಿಕ್ಕು ನೋಡಿದಾಗ ಮೂಲ ಹಗರಣವನ್ನ, ಪ್ರಪಂಚದ ಅತಿ ದೊಡ್ಡ ಲೈಂಗಿಕ ದೌರ್ಜನ್ಯ ಪ್ರಕರಣವನ್ನ ಮುಚ್ಚು ಹಾಕುವಂತ ವ್ಯವಸ್ಥಿತ ಪ್ರಯತ್ನ ನಡೀತಾ ಇದೆ ಅನ್ನೋ ಆತಂಕ ನನ್ನ ಮನಸ್ಸಿನಲ್ಲಿದೆ. ಸೊ ಈ ಚರ್ಚೆಯ ಮೂಲ ಉದ್ದೇಶ ಏನಂದ್ರೆ, ಯಾರು ಪ್ರಪಂಚದ ಇತಿಹಾಸದಲ್ಲಿ ಅತಿ ದೊಡ್ಡ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅವರನ್ನ ಬಚಾವ್ ಮಾಡಿ ಪ್ರಕರಣವನ್ನ ಮುಚ್ಚಾಕಿ ಇದರಲ್ಲಿ ಅನ್ಯಾಯ ಅನುಭವಿಸಿರುವಂತಹ ಸಂತ್ರಸ್ತರೇನಿದ್ದಾರೆ ಅವರಿಗೆ ನ್ಯಾಯ ಹರಣನು ಮಾನಹರಣ ಆಗಿದೆ. ಈಗ ನ್ಯಾಯ ಹರಣನು ಮಾಡುವಂತ ದಿಕ್ಕಿನಲ್ಲಿ ಚರ್ಚೆಗಳು ಸಾಗ್ತಾ ಇದ್ದಾವೆ ಅನ್ನೋ ಆತಂಕ ನನಗೆ ಕಾಣ್ತಾ ಇದೆ. ಒಟ್ಟಾರೆ ಇದು ಪ್ಲಾನ್ಡ್ ಎಫರ್ಟ್, ಸರ್ಜಿಕಲ್ ಸ್ಟ್ರೈಕ್. ಏನಂದ್ರೆ ಈ ಪ್ರಕರಣವನ್ನ ಮುಚ್ಚಾಕೋದಕ್ಕೋಸ್ಕರ. ಅದಕ್ಕೆ ಡೈವರ್ಷನ್ ಯಾವ ಕಡೆಗೆ, ಎಲ್ಲಿಂದ ಬಂತು ಇದು ಅಂತ. ಸೊ ಹೇಗಿದೆ ಅಂದ್ರೆ, ದರೋಡೆ ಮಾಡಿದ್ದು ಅಪರಾಧ ಅಲ್ಲ, ಯಾರು ದರೋಡೆ ಮಾಡಿದ್ರು, ಯಾರ ಮನೆ ದರೋಡೆ ಮಾಡಿದ್ರು ಇದು ಮುಖ್ಯ ಅಲ್ಲ, ದರೋಡೆ ಬಗ್ಗೆ ಕಂಪ್ಲೇಂಟ್ ಯಾರು ಕೊಟ್ರು ಅನ್ನೋದು ಮುಖ್ಯ ಆಗ್ಬಿಟ್ಟಿದೆ. ಈಗ ರೇಪ್ ಮಾಡಿದವರು ಮಾಡಿಸ್ಕೊಂಡವರು ಎಲ್ಲಿಗೋ ಹೊಟ್ಟೋದ್ರು, ಯಾರು ಇಂದ ರೇಪ್ ಗೊತ್ತಾಯ್ತು ರೇಪ್ ಆಯ್ತು ಅಂತೇಳಿ ಅಂತ. ಇದು ಮಹಿಳೆಯರ ಮಾನದ ಬಗ್ಗೆ ಮಾತಾಡ್ತಕ್ಕಂಥವ್ರು, ಆ ಮಹಿಳೆಯರಿಗೆ ನ್ಯಾಯ ಸಿಗೋದಕ್ಕೆ ಏನ್ ಮಾಡ್ತಾ ಇದ್ದಾರೆ ಇವತ್ತು? ಲೈಂಗಿಕ ದೌರ್ಜನ್ಯವನ್ನು ಎಸಗಿದವರನ್ನು ಬಚಾವ್ ಮಾಡುವ ಪ್ರಯತ್ನ ಆಗಿದೆ. ಇದು ಸರ್ಜಿಕಲ್ ಸ್ಟ್ರೈಕ್ ಮಾದರಿಯಲ್ಲಿ ವ್ಯವಸ್ಥಿತ ಸಂಚು ಅಂತ ಹೇಳ್ತಾ ಇದ್ದೀರಿ. ನೀವೇನು ಮಾಡ್ತಾ ಇದ್ದೀರಿ? ಸರ್ಕಾರ ನಿಮ್ಮದೇ ಇದೆ, ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡೋಕ್ಕಾಗತ್ತಾ ಈ ಸರ್ಕಾರದಲ್ಲಿ? ಅದು ಎಂತೆಂಥ ಘಟಾನುಘಟಿಗಳವರಿಲ್ಲಿ. ಈಗ ಚೀಫ್ ಮಿನಿಸ್ಟ್ರು ಅವರೇ ವಕೀಲರು. ಈಗ ನಾನು ಕೇಳ್ತಾ ಇರೋದು ನಿಮಗೆ, ಇಷ್ಟು ದಿವಸ ಆಯ್ತಲ್ಲ, ನಿಮ್ಮ ತನಿಖೆ ಎಲ್ಲಿವರೆಗೆ ತಗೊಂಡೋಗಿದ್ದೀರಿ? ಇಲ್ಲಿ 28ನೇ ತಾರೀಕು ಯಾವೊಂದು ಅಲ್ಲಿ FIR ಹಾಕ್ಸಿದ್ರಿ, ಆ ಹೆಣ್ಣು ಮಗಳು ಕೊಟ್ಟಿದ್ದೇನು? ಬೇಲೆಬಲ್ ವಾರಂಟಿ ಅಲ್ವಾ ನೀವು ಹಾಕೊಂಡಿದ್ದು? ನಾವು ಬೇಲೆಬಲ್ ಸೆಕ್ಷನ್ ಹಾಕಿ ಅಂತ ಹೇಳಿದ್ವಾ? ನೀವೇ ಹಾಕೊಂಡಿದ್ದೀರಿ. ಅದರಲ್ಲಿ ರೇವಣ್ಣ ಅವರನ್ನ ಮತ್ತೆ ಜೈಲಿಗೆ ಕಳ್ಸೋಕ್ಕಾಗಲ್ಲ ಅಂತ ಹೇಳಿ. ಇನ್ನೊಂದಿದೆ ಎಂಥದ್ದು, ಇದು ಕಿಡ್ನ್ಯಾಪು ಮಾಡ್ಕೊಂಡಿದ್ದೀರಿ. ಇವತ್ತು 4 ಜನ ಪಾಪ ಕಿಡ್ನಾಪ್ಗೆ ಸಂಬಂಧಪಟ್ಟವ್ರನ್ನ ಹಿಡ್ಕೊಂಬಂದವ್ರಂತೆ. ಅದು ಯಾರೋ ಅಲ್ಲಿ ಹುಡುಗರುಗಳ ಮೇಲೆ ಕೇಸ್ ಹಾಕೊಂಡಲ್ಲ KR ನಗರದಲ್ಲಿ, ಅವ್ರ ಪರವಾಗಿ ಬೇಲ್ ಅಪ್ಲಿಕೇಶನ್ ಆಗದ ಅಡ್ವೊಕೇಟ್ನು ಹೇಳ್ಕೊಂಬಂದ್ಬಿಟ್ಟವ್ರೀಗ. ಅವನ್ನು ಕರ್ಕೊಂಬಂದವ್ರೆ. ಯಾರಾದ್ರೂ ಹೆಸರೆಂತದ್ದು ಬ್ರದರ್? ತಿಮ್ಮಪ್ಪ ಅಂತೇಳಿ ಅಡ್ವೊಕೇಟ್. ಬೇಲ್ ಅಪ್ಲೈ ಮಾಡಕ್ಕೆ ಹೋದನ್ನ ಅವನು ಈಗ ಬಂದಷ್ಟು ಕರ್ಕೊಂಬಂದವ್ರೆ. ಆ ಹೆಣ್ಮಗಳು ಸಿಕ್ಕಾಗಿದೆ. ಯಾರು ಇದು ಎಂತದಪ್ಪ ಕಿಡ್ನಾಪ್ ಆದವರು, ಆ ಹೆಣ್ಮಗಳು ಈಗ ಇವ್ರು ಸುಪರ್ದಿಲೆ ಅವರೇ. ಆ ಹೆಣ್ಮಗಳು 5 ದಿವಸ ಆಯ್ತು ಬಂದು. ಆ ಹೆಣ್ಣು ಮಗಳಿಂದ ಹೇಳಿಕೆ ಇಲ್ಲಿವರೆಗೆ ಏನು ದಾಖಲೆ ಮಾಡ್ಕೊಂಡಿದ್ದೀರಿ? 5 ದಿವಸ ಆಗಿದೆಯಲ್ಲ. ಅವ್ರ ಕುಟುಂಬದವ್ರನ್ನ ಎಷ್ಟು ಜನ ಕರ್ಕೊಂಬಂದು ಇಟ್ಕೊಂಡಿದ್ದೀರಿ ಅವ್ರ ಕೈಲಿ ಹೇಳಿಕೆ ಕೊಡಿಸಿ ಅಂತ? ಆ ಹೆಣ್ಣು ಮಗಳನ್ನ ನೀವು ಟಿವಿಲಿ ತೋರಿಸಿದ್ರಿ, ತೋಟದ ಮನೆಯಲ್ಲಿ ಇದ್ರು, ಅಲ್ಲಿಂದ ಕರ್ಕೊಂಬಂದಿದ್ದೀವಿ ಅಂತ ಹೇಳಿದಿರಿ. ಆ ಹೆಣ್ಣು ಮಗಳನ್ನ ಕರ್ಕೊಂಬಂದು ಸ್ಥಳ ಮಾಜಾರಿ ಏನಾದ್ರು ಮಾಡ್ಕೊಂಡಿದ್ದೀರಾ? ಇಲ್ಲ ಹೆಣ್ಣು ಮಗಳಿಗೆ ಚಿತ್ರಹಿಂಸೆ ಕೊಟ್ಟಿರ್ತಕ್ಕಂಥ ಘಟನೆ ಏನಾದರೂ ಆಗಿದೆಯಾ? ಕರ್ಕೊಂಬಂದಿದ್ದೀರಲ್ಲ, ಯಾರಾದರೂ ಚಿತ್ರಹಿಂಸೆ ಕೊಟ್ಟಿದ್ದಾರಾ ಹೆಣ್ಣು ಮಗಳಿಗೆ? ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.